ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪಾಲಕ್ ಚೆನ್ನ. ಪಾಲಕ್ ಚೆನ್ನ ಅಂತ ಅಂದರೆ ನಿಮಗೆಲ್ಲ ಕೇಳಿರ್ತೀರಲ್ಲ, ಪಾಲಕ್ ಪನ್ನೀರ್ ಎಲ್ಲ ಅದೇ ಥರ ಇದು ಕೂಡ ಪಾಲಕ್ ಚೆನ್ನ. ನಾನು ತೊಗೊಂಡಿರೋದು ಕಡಲೆಕಾಳು, ನಾರ್ಮಲ್ ಕಡಲೆಕಾಳು, ಇಲ್ಲ ಕಾಬೂಲಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ನಾರ್ಮಲ್ ಕಡಲೆಕಾಳು ತೊಗೊಂಡು 1 ಗ್ಲಾಸ್ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡ ತಕ್ಷಣ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡು ಒಂದು 3-4 ಗ್ಲಾಸ್ ಕಡಾಯಿಗೆ ನೀರು ಹಾಕ್ಕೊಂಡು ತುಂಬ ಕುದಿಯಕ್ಕೆ ಬಂದಂತಹ ಟೈಮಲ್ಲಿ ನಾನು ಪಾಲಕ್ ಸೊಪ್ಪನ್ನ ಒಂದು 2 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಒಂದು 2-3 ನಿಮಿಷ ನೀವು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಟ್ಟಿದ್ದಂತಹ ಪಾಲಕ್ ಸೊಪ್ಪನ್ನ ನಾನು ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್‌ಗೆ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದು ಬೇಗ ತಣ್ಣಗಾಗತ್ತೆ ಅನ್ನೋದು ಒಂದು ಕಾರಣ, ಮತ್ತು ಅದರಲ್ಲಿರುವಂತಹ ಫ್ಲೇವರ್ ಹೋಗಲ್ಲ ಅಂತ. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆಗೆ ಏನು ಬೇಕೋ ಅದನ್ನು ಫ್ರೈ ಮಾಡ್ಕೋಬೇಕು. ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2 ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಟೊಮ್ಯಾಟೊ ಬೇಕಾದರೂ ಹಾಕ್ಕೋಬೋದು, ಸ್ವೀಟ್ ಟೊಮ್ಯಾಟೊ ಬೇಕಾದರೂ ಹಾಕ್ಕೋಬೋದು. ನಾನು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದಾದ್ರೂ ಹಾಕ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಹಾಕ್ತೀನಿ ಅಂದರೆ ಧಾರಾಳವಾಗಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದರ ನಂತರ 1 ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ಈ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಾನು ಖಾರಕ್ಕೆ ಅಂತೇಳಿ ಒಂದು 6-7 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು 1 ಕಟ್ ಪಾಲಕ್ ಸೊಪ್ಪಿಗೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಸಾಕು. ಇದನ್ನೆಲ್ಲನೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳಿ. ಇದನ್ನು ರುಬ್ಕೊಂಡು ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ನೀವು ಏನು ತಣ್ಣಗಾಗಕ್ಕೆ ಬಿಟ್ಟಿರೋಂತಹ ಫ್ರೈ ಮಾಡಿರೋಂತಹ ಎಲ್ಲ ಐಟಮ್ನೂ ನೀವು ಒಂದು ಜಾರ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನೀವೇನು ಬೇಯಿಸಿಟ್ಕೊಂಡಿರ್ತೀರಲ್ಲ ಪಾಲಕ್ಕು, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಸೇರಿಸ್ಕೊಂಡ ನಂತರ ನಾನು ಒಂದು 6ರಿಂದ 7 ಬಾದಾಮಿ ಹಾಕ್ತೀನಿ. ನಿಮ್ಮ ಹತ್ರ ಬಾದಾಮಿ ಇದ್ರೂ ಹಾಕಿ, ಅದ್ರ ಜೊತೆ ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕಿ, ತುಂಬ ಚೆನ್ನಾಗಿರತ್ತೆ. ಹಂಗೆ ಒಂದು 2 ಟೀ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಅದ ನಂತರ 1 ಕಟ್ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿಟ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡೆ. ನಂತರ ಇದನ್ನು ಹೋಲ್ ಸ್ಪೈಸಸ್ ಹಾಕಿ ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದು ಕಟ್ ಮಾಡಿರುವಂತಹ ಸಣ್ಣ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಹೋಲ್ ಸ್ಪೈಸಸ್ ಅಂತ ಅಂದರೆ ನಾನು ಆಲ್ಮೋಸ್ಟ್ ಜೀರಿಗೆ, ಸಾಸಿವೆ, ಚಕ್ಕೆ, ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು 2 ನಿಮಿಷ ಫ್ರೈ ಆದ ತಕ್ಷಣ ನೀವು ಅದಕ್ಕೆ ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಿಮ್ಗೆ ಆಲ್ಮೋಸ್ಟ್ ಹಸಿಮೆಣಸಿನ್ಕಾಯಿ ಖಾರ ಇದ್ದರೆ ಹಾಕ್ಕೋಬೇಡಿ. ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೋಸ್ಕರ. ನಾನು ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ಹಿಂಗೆ ತಿನ್ನಲ್ಲ ಅಂದರೆ ಪರವಾಗಿಲ್ಲ. ಅದೆಲ್ಲ ಒಂದು 2 ನಿಮಿಷ ಫ್ರೈ ಆದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಪಾಲಕ್ ಮಿಶ್ರಣ ಅದಕ್ಕೆ ಹಾಕ್ಕೊಂಡು ಒಂದು 2 ಕುದಿಯಕ್ಕೆ ಬಿಡಿ. ಒಂದು 2 ಕುದ್ದಂಥದಕ್ಕೆ ನೀವು 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಅದ್ರ ಇಲ್ಲ ಕಾಬೂಲ್ ಕಾಳು ಸೇರಿಸಿನೇ ನೀವು ಸಾಲ್ಟ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಒಂಚೂರು ಫಸ್ಟೇ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡ ನಂತರ ಪಾಲಕ್‌ನ ಒಂದು 2 ಕುದಿಯಕ್ಕೆ ಬಿಡಿ. ನೀವು ನೋಡಿ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅಂತ ಅಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಹುಳಿಗೆ ಅಂತ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ ನಾನು. ನೀವು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಕುದಿಯಕ್ಕೆ ಬಿಡಿ. ಕುದ್ದ ನಂತರ ನೀವು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕ್ಕೋಬಹುದು. ಅದಕ್ಕೆ ಫೈನಲ್ ಆಗಿ ನೀವು ಅದ್ರ ಫ್ಲೇವರ್ ಬರಬೇಕು, ಟಚಪ್ ಬರಬೇಕು ಅಂತ ಅಂದರೆ ನೀವು ಕಸೂರಿ ಮೇಥಿ, ಸೋಂಪು ಹಾಕ್ಕೋಬೇಕು. ಫಸ್ಟು ಹಾಕ್ಕೊಂಡಿರ್ತೀರ ಫ್ರೈಗೆ, ಬಟ್ ಆಮೇಲೂ ಹಾಕ್ಕೊಳ್ಳಿ. ಇದೆಲ್ಲ ಆದ ನಂತರ ಗ್ಯಾಸ್ ಆಫ್ ಮಾಡಿ ನೀವು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. ಇದು ಹೋಟೆಲ್ ಸ್ಟೈಲೇ ಬರುತ್ತೆ.